ಕುಮಾರಸ್ವಾಮಿಯ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ 8ನೇ ರ್ಯಾಂಕನ್ನು ಪಡೆದಿದ್ದಾರೆ. 595 ಪ್ಲಸ್ ಬರ್ತದೆ ಅಂತ ಅಂದ್ಕೊಂಡಿದ್ದೆ. 593 ಬಂದಿದೆ, ಖುಷಿ ಉಂಟು. ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರು, ಅಪ್ಪ ಅಮ್ಮ ಅಕ್ಕ ಭಾವಂದಿರು ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಸ್ಟಡಿ ಅಂತ ಹೇಳಿದರೆ ಇಷ್ಟೇ ಸ್ಪೆಸಿಫಿಕ್ ಹಾರ್ಸ್ ಅಂತ ಹೇಳಿ ಓದ್ತಿರ್ಲಿಲ್ಲ. ನನಗೆ ಸಿಕ್ಕಿದ ಟೈಮಲ್ಲಿ ನಾನು ಚಂದ ಆ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಕ್ಲಾರಿಟಿ ಇಟ್ಕೊಂಡು ಓದ್ತಿದ್ದೆ. ಏನು ಆಂಬಿಷನ್ ಇದೆ ಸೋಕೆ? ನಾನು ಸಿ ಆಗಬೇಕು ಅಂತ ಇದ್ದೇನೆ. 597 ಅಂತ ಹೇಳಿದ್ರು, ಆದರೂ 593 ಸಿಕ್ಕಿದೆ, ಅದು ದೊಡ್ಡ ಖುಷಿಯಾಗಿದೆ. ಮನೆಯಲ್ಲಿ ಸೈಲೆಂಟ್ ಎಂತ ಚೂರು ಹೇಳಿದ್ರು ಕೂಗ್ಲಿಕ್ಕೆ ಬರ್ತದೆ ಅವರಿಗೆ. ಪ್ರಿಯ ವೀಕ್ಷಕರೇ ನಮಸ್ತೆ. 2025-26ನೇ ಸಾಲಿನ PUC ಫಲಿತಾಂಶ ಪ್ರಕಟಗೊಂಡಿದೆ. ಈ ಭಾಗದ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಗಳು ಒಳ್ಳೆಯ ಸಾಧನೆಯನ್ನು ಮಾಡಿದೆ. ನಾವು ಇವತ್ತು ಇರುವಂಥದ್ದು ಕುಮಾರಸ್ವಾಮಿ ವಿದ್ಯಾಸಂಸ್ಥೆ. ಕುಮಾರಸ್ವಾಮಿ PUCಯ ದ್ವಿತೀಯ PUC ವಿದ್ಯಾರ್ಥಿನಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ 8ನೇ ರ್ಯಾಂಕನ್ನು ಪಡೆದಿದ್ದಾರೆ. 593 ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಆ ವಿದ್ಯಾರ್ಥಿನಿಯನ್ನು ಅವರ ಮನೆಯವರನ್ನು ಮಾತನಾಡಿಸುವಂಥ ಹೊತ್ತು ಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ಸ್ವಾತಿಯವರು. ಕುಮಾರಸ್ವಾಮಿಯ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ 8ನೇ ರ್ಯಾಂಕನ್ನು ಪಡೆದಿದ್ದಾರೆ. ಸ್ವಾತಿ ನಮಸ್ತೆ, ಅಭಿನಂದನೆಗಳು. ನಿರೀಕ್ಷೆ ಮಾಡಿದ್ರಾ? ನಿರೀಕ್ಷೆ ಅಂದರೆ 595 ಪ್ಲಸ್ ಬರ್ತದೆ ಅಂತ ಅಂದ್ಕೊಂಡಿದ್ದೆ. 593 ಬಂದಿದೆ, ಖುಷಿ ಉಂಟು. ಖುಷಿ ಉಂಟಲ್ಲ? ಯಾವುದಲ್ಲಿ ಎಷ್ಟು ಮಾರ್ಕ್ಸ್ ಬಂತು? ಯಾವ ಸಬ್ಜೆಕ್ಟಲ್ಲಿ? ನನಗೆ ಇಂಗ್ಲೀಷಲ್ಲಿ 93, ಸಂಸ್ಕೃತದಲ್ಲಿ 100, ಬಿಸ್ನೆಸ್ಸಲ್ಲಿ 100, ಎಕನಾಮಿಕ್ಸ್ 100, ಅಕೌಂಟೆನ್ಸಿ 100, ಸ್ಟ್ಯಾಟಿಸ್ಟಿಕ್ಸ್ 100. ಓಕೆ, ಒಳ್ಳೆಯ ಸಾಧನೆ. ನಿಮ್ಮ ಮನೆಯವರನ್ನು ಪರಿಚಯ ಮಾಡಿಕೊಡಿ. ಯಾರ ಮಗಳು ಹೇಳಿ? ಅಪ್ಪ ಚಿನ್ನಪ್ಪ ಗೌಡ, ಅಮ್ಮ ಚಿತ್ರಕ್ಕೆ, ದೊಡ್ಡಕ್ಕ ಅಶ್ವಿನಿ, ಭಾವ ಜೀವಿತ್ ಪರಮಲೆ, ಮಗಳು ರುದ್ವಿ, ಮತ್ತು ಎರಡನೇ ಅಕ್ಕ ಅಶ್ವಿತಾ ಅಂತ. ಅವಳು ಸುಳ್ಯದಲ್ಲಿ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಮತ್ತು ಭಾವ ಅಖಿಲ್ ಅಚ್ರಪಾಡಿ, ಮತ್ತು ಮೂರನೇ ಅಕ್ಕ ಜಯಶ್ರೀ ಅಂತ ಹೇಳಿ, ಅವಳು ಸುಬ್ರಹ್ಮಣ್ಯದಲ್ಲಿ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾಳೆ. ಓಕೆ, ಹೇಗೆ ಮನೆ ಕಡೆಯಲ್ಲಿ ಹೇಗೆ ಪ್ರೋತ್ಸಾಹ ಮಾಡ್ತಾಯಿದ್ರು? ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರು, ಅಪ್ಪ ಅಮ್ಮ ಅಕ್ಕ ಭಾವಂದಿರು ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಅಂದರೆ ನನಗೆ ಈಗ ಒಂದು 5:15ಗೆ ಕ್ಲಾಸ್ ಅಂತ ಹೇಳಿದರೆ ಅಪ್ಪ ಪ್ರತಿದಿನ ಅಲ್ಲಿ ನನ್ನ ಬಸ್ ಸ್ಟಾಪಿನ ಹತ್ರ ಬಂದು ಕರ್ಕೊಂಡು ಬರ್ತಿದ್ರು ಮನೆಗೆ. ಒಂದಿನ ಸಹ ನಡಿಲಿಕ್ಕೆ ಕಷ್ಟ ಅಂತ ಹೇಳಿ ಅಲ್ಲ, ಅಂದರೆ ಕ್ಲಾಸ್ ಮಿಸ್ ಆಗಬಾರ್ದು ಅಂತ ಹೇಳಿ ಪ್ರತಿದಿನ ಅಪ್ಪ ಬರ್ತಿದ್ರು. ಮತ್ತು ಅಕ್ಕನವ್ರು ಸಹ ಅಷ್ಟೇ. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ಆನ್ಲೈನ್ ಕ್ಲಾಸಿಗೆ ಇದಿರಲಿಲ್ಲ, ಮೊಬೈಲ್ ಫೋನ್ ಸರಿ ಇರಲಿಲ್ಲ, ಮತ್ತು ಲ್ಯಾಪ್ಟಾಪ್ ಇರಲಿಲ್ಲ. ಆಗ ಅಕ್ಕನವರೇ ನನಗೆ ನಾ ಕೇಳದಿದ್ರು ಅವ್ರು ಬಂದು ಕೊಟ್ಟಿದ್ರು. ನನಗೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಾಲ್ಯದ ಶಿಕ್ಷಣ ಎಲ್ಲ ಅಲ್ಲಿ ಆಯಿತು? ನಂದು 7th LKG ಇಂದ 7th ಮೌಂಟ್ ಜಿಯಾನ್ ನೆಟ್ಟಣದಲ್ಲಿ ಆಯಿತು. ಮತ್ತು 8th to 12th ನಾನು ಕುಮಾರಸ್ವಾಮಿಯಲ್ಲೇ ಮಾಡಿದ್ದೆ, ಸುಬ್ರಹ್ಮಣ್ಯದಲ್ಲಿ. ಸಂಸ್ಥೆ ಕಡೆಯಿಂದ ಯಾವ ರೀತಿ ಪ್ರೋತ್ಸಾಹ ಆಯಿತು ಕುಮಾರಸ್ವಾಮಿ? ಅಲ್ಲಿ ಅಂದರೆ ನಾನು 8th ಸ್ಕೂಲಿಗೆ ಅಲ್ಲಿ ಸೇರಿದ ಕಾರಣ ಕಾಲೇಜಿಗೆ ಹೋಗುವಾಗ ಅದೇ ನಾನು ಅಲ್ಲೇ ಅಡ್ಜಸ್ಟ್ ಆಗಿದ್ದೆ. ತುಂಬ ಅವರು ಫೆಮಿಲಿಯರ್ ಇದ್ದರು, ಎಲ್ಲರೂ ಸಹ ತುಂಬ ಚೆಂದ ನೋಡ್ಕೊಳ್ತಿದ್ರು ನಮ್ಮನ್ನು. ಅಂದರೆ ಎಲ್ಲ ಲೆಕ್ಚರ್ಸ್, ಅಂದರೆ ಕಾಮರ್ಸ್ ಕೂಡ ಅಷ್ಟೇ, ಸೈನ್ಸ್ ಲೆಕ್ಚರ್ಸ್ ಕೂಡ ಅಷ್ಟೇ, ತುಂಬ ನನಗೆ ಪ್ರೋತ್ಸಾಹ ಕೊಡ್ತಿದ್ರು. ಅವ್ರು ಹೇಳ್ತಿದ್ರು, ನಿಂಗೊಂದು ಈ ಸರ್ತಿ ರ್ಯಾಂಕ್ ಬರಲೇಬೇಕು ಈ ಸರ್ತಿ ನಮಗೆ ಅಂತ. ಹಾಗೆ ಅಂದರೆ ಎಲ್ಲ ಲೆಕ್ಚರ್ಸ್ ಕೂಡ ನನಗೆ ಹೇಳಿದರು, ನಿಮಗೆ ಎಲ್ಲ ಸಬ್ಜೆಕ್ಟಲ್ಲಿ 100 ಬರ್ತದೆ ಅಂತ. ಆದರೆ ಇಂಗ್ಲೀಷಲ್ಲಿ ಅದೇ ಒಂದು 7 ಮಾರ್ಕ್ಸ್ ಹೋದ್ದು ಸ್ವಲ್ಪ ಬೇಜಾರಾಗಿದೆ. ಅಂದರೆ ಮ್ಯಾಮ್ ನನಗೆ ಇಂಗ್ಲೀಷ್ ಮ್ಯಾಮ್ ತುಂಬ ಅಂದರೆ ಟ್ರೈ ಮಾಡಿದರು ನಮಗೆ ತುಂಬ ರಿವಿಷನ್ ಎಲ್ಲ ಮಾಡಿದರು ಎಲ್ಲ. ಆದರೂ ಸಹ ಹೋಯ್ತು ಅಂತ ಹೇಳೋ ಸ್ವಲ್ಪ ಬೇಜಾರಾಯಿತು. ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ನಿಮ್ಮ ಸ್ಟಡಿ ಮೆಥಡ್ ಅಂತ ಇದೇ ರೀತಿ ಅಂತ ಇತ್ತ? ಹೇಗೆ ಸ್ಟಡಿ ಅಂತ ಹೇಳಿದರೆ ಇಷ್ಟೇ ಸ್ಪೆಸಿಫಿಕ್ ಹಾರ್ಸ್ ಅಂತ ಹೇಳಿ ಓದ್ತಿರ್ಲಿಲ್ಲ. ನನಗೆ ಸಿಕ್ಕಿದ ಟೈಮಲ್ಲಿ ನಾನು ಚಂದ ಆ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಕ್ಲಾರಿಟಿ ಇಟ್ಕೊಂಡು ಓದ್ತಿದ್ದೆ. ಮತ್ತು ನನಗೆ ಎಕ್ಸಾಮ್ ಟೈಮಲ್ಲಿ ತುಂಬ ಯೂಸ್ಫುಲ್ ಆದಂತ ಹೇಳಿದರೆ ನಾನೊಂದು ಎರರ್ ಬುಕ್ ಅಂತ ಹೇಳಿ ಒಂದು ಮೇಂಟೈನ್ ಮಾಡ್ತಿದ್ದೆ. ಆ ಎರರ್ ಬುಕ್ಕಲ್ಲಿ ಏನಂತ ಹೇಳಿದರೆ ನಾನು ಎಂತೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೇನೆ ಆ ಮಿಸ್ಟೇಕ್ಸನ್ನೆಲ್ಲ ಅದರಲ್ಲಿ ನಾನು ಬರೆದಿಟ್ಕೊಳ್ತಿದ್ದೆ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನಾನು ಬೋರ್ಡ್ ಎಕ್ಸಾಮಲ್ಲಿ ಅದನ್ನು ವಾಪಸ್ ಆ ಮಿಸ್ಟೇಕ್ ರಿಪೀಟ್ ಮಾಡಬಾರ್ದು ಅಂತ. ಒಂದು ಸರ್ತಿ ಲಾಸ್ಟ್ ಮಿನಿಟ್ ಪ್ರಿಪರೇಷನಿಗೆ ಆಗುವಾಗ ಆ ಮಿಸ್ಟೇಕ್ಸ್ ಎಲ್ಲ ನೋಡ್ತಿದ್ದೆ. ಆವಾಗ ಆ ಮಿಸ್ಟೇಕ್ಸ್ ರಿಪೀಟ್ ಆಗ್ತಿರ್ಲಿಲ್ಲ. ಮತ್ತು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂತ ಬಂದಾಗ ಆದಷ್ಟು ಮ್ಯಾಕ್ಸಿಮಮ್ ಸಮ್ಸ್ಗಳನ್ನು ಮಾಡ್ತಿದ್ದೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಿದ್ದೆ. ಮತ್ತು ಥಿಯರಿ ಸಬ್ಜೆಕ್ಟ್ ಅಂತ ಬಂದಾಗ ತುಂಬ ಇರ್ತದೆ ನೆನ್ಪಿಟ್ಕೊಳ್ಳಿಕ್ಕೆ, ಪಾಯಿಂಟ್ಸ್ ಎಲ್ಲ ತುಂಬ. ಅದಕ್ಕೆ ನಿಮಾನಿಕ್ಸ್ ಅಂತ ಹೇಳಿ, ಅಂದರೆ ಪಾಯಿಂಟ್ಸ್ಗಳ ಫಸ್ಟ್ ಲೆಟರನ್ನು ಇಟ್ಕೊಂಡು ನನ್ನದೇ ಒಂದು ಓನ್ ವರ್ಡನ್ನು ಫ್ರೇಮ್ ಮಾಡಿ ನೆನಪಲ್ಲಿ ಇಟ್ಕೊಳ್ತಿದ್ದೆ. ಆ ಥರ. SLCಯಲ್ಲಿ ಎಷ್ಟು ಮಾರ್ಕ್ ಇತ್ತು?
SSLCಯಲ್ಲಿ 599 ಬಂತು. 599 ಇತ್ತಾ? ಓಕೆ. ಏನು ಆಂಬಿಷನ್ ಇದೆ ಸ್ವಾತಿ? ನಾನು ಸಿ ಆಗಬೇಕು ಅಂತ ಇದ್ದೇನೆ. ಸಿ ಕ್ಲಾಸಸ್ ತಗೊಳ್ತಿದ್ದೇನೆ ಈಗ. ಓಕೆ. ಬೇರೆ ಆ್ಯಕ್ಟಿವಿಟೀಸ್? ಬೇರೆ ಆಕ್ಟಿವಿಟೀಸ್ ಕಾಲೇಜಲ್ಲಿ ಏನು ಆಕ್ಟಿವಿಟೀಸ್ ಇದ್ರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. MC ಎಲ್ಲ ಮಾಡ್ತಿದ್ದೆ. MC ಎಲ್ಲ ಮಾಡ್ತೀರಾ? ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿನಿ ಸ್ವಾತಿಯವರ ತಂದೆ ತಾಯಿ ಚಿನ್ನಪ್ಪ ಮತ್ತು ಚಿತ್ರ ಅವರು ನಮ್ಮ ಜೊತೆಗಿದ್ದಾರೆ. ಒಳ್ಳೆಯ ಸಾಧನೆ ರಾಜ್ಯ ಮಟ್ಟದಲ್ಲಿ, ಬಹುಶಃ ಈ ಗ್ರಾಮೀಣ ಪ್ರದೇಶದಿಂದ ಹೋದಂಥ ವಿದ್ಯಾರ್ಥಿನಿ ಇವತ್ತು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಏನು ಅನ್ನಿಸ್ತಾ ಇದೆ ತಂದೆಯಾಗಿ? ಒಂದು ಖುಷಿ ಇದು. ಒಂದು 597 ಅಂತ ಹೇಳಿದ್ರು, ಆದರೂ 593 ಸಿಕ್ಕಿದೆ. ಅದು ದೊಡ್ಡ ಖುಷಿಯಾಗಿದೆ. ಅಂದರೆ ಇವಳು ಕಾಲೇಜಿಗೆ ಹೋಗಲು ಸಣ್ಣದಿಂದಲೂ ಸ್ವಲ್ಪ ಅವಳು ಸೈಲೆಂಟೇ, ಮಾತುಕತೆ ಎಲ್ಲ ಸೈಲೆಂಟೇ. ಮತ್ತು ಕಾಲೇಜಲ್ಲಿ ಒಂದು ಮೀಟಿಂಗ್ ಇತ್ತು, ಪೇರೆಂಟ್ಸ್ ಮೀಟಿಂಗ್ ಅಂತ. ಅಲ್ಲಿ ಹೋಗುವಾಗ ಇವಳ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಸ್ವಾತಿಯ ಬಗ್ಗೆ ಒಳ್ಳೆ ಮಾರ್ಕ್ ಉಂಟು ಎಲ್ಲ ಹೇಳಿದರು. ಆದರೆ ಒಂದು ಕಂಪ್ಲೇಂಟು ಸ್ವಲ್ಪ ಇದಾಯಿತು, ಎಂತ ಅಂತ ಮಾತಾಡೋದಿಲ್ಲ ಹಾಗೆಲ್ಲ ಎಲ್ಲ. ಮುಂದಿನ ದಿವಸ ಪಾಠ ಮಾತನ್ನು ಮರು ದಿವಸ ಕೇಳ್ತಾರಂತೆ ಪ್ರಶ್ನೆ. ಕೇಳುವಾಗ ಇದನ್ನು ಯಾರು ಹೇಳ್ತೀರಂತ ಹೇಳುವಾಗ ಯಾರು ಹೇಳುದಿಲ್ಲ, ಇವಳಿಗೆ ಗೊತ್ತಿರ್ತದಂತೆ ಸ್ವಾತಿ ಅಂತ ಕರಿಬೇಕಂತೆ, ಆಗ ಟಪ್ಪ ಉತ್ತಾರಂತೆ. ಅದೊಂದು ಅವಳ ಸೈಲೆಂಟ್ ಆಗಿ ಉತ್ತರ ಕೊಡ್ತಿದ್ದಿಲ್ಲಂತೆ ಎಲ್ಲ ಕರ್ತಕ್ಕೆ. ಈಗ ಸ್ವಾತಿ ಸಾಧನೆ ಮಾತಾಡ್ತಾ ಉಂಟು. ಹೌದೌದು ಹಾಗೆ. ಮತ್ತು ಅವಳು ಬೆಳಿಗ್ಗೆ ಅಂದರೆ ಒತ್ತಾಯಪೂರ್ವಕ ನಾವು ಓದಲಿಕ್ಕೆ ಹೇಳಿಲ್ಲ ಅವಳನ್ನು. ಅವಳಷ್ಟು ನಾವು ಹೇಳುವಾಗ ಅವಳು ಕೂಡ ಹೇಳೋದು 5 ಗಂಟೆ 5:30 ಅಷ್ಟೇ ಓದ್ತಾ ಇದ್ದಳು. ಮತ್ತು ನಾವು TV ನೋಡಿದರೆ ಸ್ವಲ್ಪ ಕಬಡ್ಡಿಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ನನಗೆ, ಮತ್ತು TV ಇದು ನ್ಯೂಸ್ ಎಲ್ಲ. ಆಗ ಇವಳು ಸ್ವಲ್ಪ ನನಗೆ ಜೋರು ಮಾಡೋದು, ಅವಳಿಗೆ ಓದಲಿಕ್ಕೆ ಉಂಟು, ನೀವು ನ್ಯೂಸು ನೋಡೋದಾ? ಆಗ ಇವಳು ಸೀದಾ ಬರೋದು, ಅಪ್ಪ ನೀವು ನ್ಯೂಸು ನೋಡಿ ಅಂತ. ಅವಳು ಕೂಡ ನೋಡ್ತಿದ್ದಳು, ಓದಿಕೊಂಡೆ ಹಾಗೆಲ್ಲ ಮಾಡಿದ್ದು. ಮತ್ತು ಲಾಸ್ಟ್ ಮೀಟಿಂಗ್ ಪೇರೆಂಟ್ಸ್ ಮೀಟಿಂಗಲ್ಲಿ ಹೋದೆ. ಒಬ್ಬ ಲೆಕ್ಚರೆಲ್ಲ ಹೇಳಿದರು, ನಿಮ್ಮ ಮಗಳಿಗೆ ಒಂದು ನಾವು ಗುರಿ ಇಟ್ಟಿದ್ದೇವೆ, ಅದು ಖಂಡಿತ ಬರ್ತದೆ, ಒಳ್ಳೆಯದು ಅಂತ ಹೇಳಿದೆ. ಆ ಮಾತನ್ನು ಉಳಿಸಿಕೊಟ್ಟಿದ್ದಾರಲ್ಲ ಸುಬ್ರಹ್ಮಣ್ಯ ಸ್ವಾಮಿ, ಕುಮಾರಸ್ವಾಮಿಗೆ. ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರ ಕೂಡ ಒಳ್ಳೆಯ ಹೆಸರು ತಂದಿದೆ. ಮತ್ತು ಕುಮಾರಸ್ವಾಮಿಯ ವಿದ್ಯಾಸಂಸ್ಥೆಗೆ, ಹಾಗೆ ಅವರ ಆಡಳಿತ ಮಂಡಲದ ಗಣೇಶ್ ಸರ್ಗೆ, ಇವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಓಕೆ, ಅಮ್ಮ ಏನು ಹೇಳ್ತೀರಿ? ಅವಳು ತುಂಬ ಅವಳ ಮೃದು ಸ್ವಭಾವ. ಅವಳು ಚೆನ್ನಾಗಿ ಅವಳಿಗೆ ಓದುವುದು, ನಾವೆಂತ ಅವಳಿಗೆ ಇದು ಮಾಡ್ತಿರ್ಲಿಲ್ಲ ಓದುವುದು ಅಂತೇಳಿ. ಮತ್ತೆ ಅವಳು ಚಿಕ್ಕ ವಯಸ್ಸಿನಿಂದಲೂ ಹಾಗೆ ಎಲ್ಲ ಫುಲ್ ಮಾರ್ಕ್ ತೆಗೆದುಕೊಂಡು ಬಂದಿದ್ದಳು ಇಷ್ಟರವರೆಗೆ. ಮನೆಯಲ್ಲಿ ಹೇಗಿರ್ತಾರೆ? ಮನೆಯಲ್ಲಿ ಸೈಲೆಂಟ್, ಎಂತ ಚೂರು ಹೇಳಿದ್ರು ಕೂಗ್ಲಿಕ್ಕೆ ಬರ್ತದೆ ಅವಳಿಗೆ. ಹಾಗೆ ಅವಳು ಒಳ್ಳೆ ಮಾರ್ಕ್ ತೆಗೆದಿದ್ದಾಳೆ, ತುಂಬ ಖುಷಿ ಆಯಿತು. ಸ್ವಾತಿ ಅವರ ಅಕ್ಕ ಮತ್ತು ಭಾವ ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಈ ಒಂದು ಸಾಧನೆಯಿಂದ ಖುಷಿ ಪಟ್ಟಿದ್ದಾರೆ. ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನಿ. ಹೇಳಿ ತಂಗಿಯ ಸಾಧನೆಯ ಬಗ್ಗೆ. ತುಂಬ ಖುಷಿಯಾಗಿದೆ. 595+ ಬರ್ಬೋದು ಅಂತ ಅಂದ್ಕೊಂಡಿದ್ದೆವು, ಪರವಾಗಿಲ್ಲ, ರ್ಯಾಂಕ್ ಬಂದಿದೆ. ತುಂಬ ಕಷ್ಟಪಟ್ಟು ಓದ್ತಾ ಇದ್ಲು. ಕಷ್ಟಪಟ್ಟು ಅಂತ ಹೇಳಿದರೆ ತುಂಬ ನಿದ್ದೆಗೆಟ್ಟೆಲ್ಲ ಓದ್ತಾ ಇರಲಿಲ್ಲ, ತುಂಬ ಫ್ರೀಯಾಗಿ ಇರ್ತಾ ಇದ್ಲು, ಎಲ್ಲರ ಜೊತೆ ಫ್ರೀ ಇರ್ತಾ ಇದ್ಲು. ಆಮೇಲೆ ಅಂದರೆ ಫಂಕ್ಷನ್ ಎಲ್ಲದಕ್ಕೂ ಬರ್ತಾ ಇದ್ಲು, ಅಟೆಂಡ್ ಮಾಡ್ತಾ ಇದ್ಲು. ನಾವು ಯಾರು ಅವಳಿಗೆ ಅಂದರೆ ಫೋರ್ಸ್ ಮಾಡ್ತಾ ಇರಲಿಲ್ಲ, ಅಂದರೆ ಇಷ್ಟೇ ಓದಬೇಕು ಇಷ್ಟೇ ಮಾರ್ಕ್ಸ್ ಬರಬೇಕಂತ ಫೋರ್ಸ್ ಮಾಡ್ತಾ ಇರಲಿಲ್ಲ. ಮತ್ತೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ, ಹಾಗೆ ಕಾಲೇಜಿನವರು ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ಇನ್ನು ಮುಂದಿನ ವಿದ್ಯಾಭ್ಯಾಸ ಕೂಡ ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸುತ್ತೇನೆ. ಓಕೆ, ನಿಮ್ಮ ಹೆಸರು? ಜೀವಿತ್ ಅಂತೇಳಿ, ಏನೇಕಲ್ಲ. ತುಂಬ ಖುಷಿಯಾಗಿದೆ ಸರ್. ಅದಂದರೆ ನಿಸ್ಸಂದೇಹವಾದಂಥ ಒಂದು ಖುಷಿಯ ವಿಚಾರವೇ ಹೌದು. ಈಗ ಅಷ್ಟು ದೊಡ್ಡ ಒಂದು ಅಪೂರ್ವವಾದ ಸಾಧನೆ ಮಾಡಿದ್ದಾಳೆ. ಅದೀಗ ಕೆಲವರಿಗೆ ಹೇಳ್ಬೋದು ಈಗಿನ ಕಾಲದಲ್ಲಿ ಮಾರ್ಕ್ ತೆಗೆದು ಈಸಿ ಅಂತೇಳಿ, ಬಟ್ ಅದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಮಾತ್ರ ಗೊತ್ತಾದರೆ ಕಷ್ಟ. ಈಗ ಒಟ್ಟಾರೆ ಲೆಕ್ಕಾಚಾರದಲ್ಲಿ ತುಂಬ ಖುಷಿಯಾಗಿದೆ. ಅಂದರೆ ಒಂದೇ ಸಬ್ಜೆಕ್ಟಿನಲ್ಲಿ ಒಂದು 7 ಅಂಕ ಹೋಯ್ತು ಅಂತ ಹೇಳುವಾಗ ಒಂದು ಸ್ವಲ್ಪ ಅಸಮಾಧಾನ ಕೂಡ ಉಂಟು. ಯಾಕಂದರೆ ಈಗಿನ ಕಾಲಘಟ್ಟದಲ್ಲಿ ಮಕ್ಕಳು ಒಂದು ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳುವ ಯಾವ ಹಕ್ಕು ಇರ್ತದೋ ಅದೇ ರೀತಿ ಅದಕ್ಕೆ ಬೇಕಾದಂಥ ಅವಶ್ಯಕತೆಯನ್ನು ಪೂರೈಸುವುದು ಕೂಡ ಒಂದು ಪೋಷಕರ ಕರ್ತವ್ಯ ಕೂಡ ಹೌದು. ಆ ನಿಟ್ಟಿನಲ್ಲಿ ಅವಳು ಪುಣ್ಯ ಮಾಡಿದ್ದಾಳೆ, ಮನೆಯವರು ಪುಣ್ಯ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಈಗ ಅವಳಿಗೆ ಬೇಕಾದ ಎಲ್ಲ ಅವಶ್ಯಕತೆಯನ್ನು ಅವರು ಮನೆಯವರು ಎಷ್ಟೇ ಕಷ್ಟ ಆದರೂ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವಳು ಕೂಡ ಹಾಗೆ ನಾನು ಕಲಿತೇನೆ ಅದು ಮಾಡ್ತೇನೆ ಅಂತೇಳಿ ಈಗ CA ಕೂಡ ಮಾಡ್ತಾ ಇದ್ದಾಳೆ. ಸಂಜೆಗೆ 5:15 9:30 10 ಗಂಟೆವರೆಗೆ CA, ಮತ್ತು ಬೆಳಿಗ್ಗೆ 5:00 ಎದ್ದು ಈ ಶಾಲೆಯದು ದೈನಂದಿನ ಚಟುವಟಿಕೆ. ಸೊ ಇದನ್ನೆಲ್ಲ ನಿಭಾಯಿಸಿಕೊಂಡು ಅವಳು ಮತ್ತು ಎಲ್ಲ ಫ್ಯಾಮಿಲಿ, ಅದೇ ಇವಳು ಹೇಳಿದಾಗೆ ಎಲ್ಲ ಫ್ಯಾಮಿಲಿ ಫಂಕ್ಷನನ್ನು ಅವಳು ಅಟೆಂಡ್ ಮಾಡ್ತಿದ್ಲು. ಯಾಕೆಂತ ಹೇಳಿದ್ರೆ ಈಗ ಎಕ್ಸಾಮ್ ಉಂಟು, ನಾನು ಬರೋದಿಲ್ಲ ಅದಿಲ್ಲ.
ಎಲ್ಲದಕ್ಕೂ ಬರ್ತಾ ಇದ್ಲು. ಹಾಗೆ ಲೆಕ್ಕಾಚಾರದಲ್ಲಿ ಒಟ್ಟಾರೆ ಲೆಕ್ಕಾಚಾರ ಹಾಕುವಾಗ ಖಂಡಿತವಾಗಿ ಕೂಡ ಅವಳು ಶ್ರಮ ಪಟ್ಟಿದ್ದಾಳೆ. ಅದಕ್ಕೆ ಒಂದು ಮುಖ್ಯ ಉದ್ದೇಶ ಅಂದರೆ ಇವಳಿಗೆ ಇಷ್ಟು ಸಾಧನೆ ಮಾಡಲಿಕ್ಕೆ ಈಗ ಮನೆಯವರ ಸಪೋರ್ಟ್ ಅದೆಲ್ಲ ಇದ್ದದೆ. ಯಾಕಂದರೆ ಒಂದು ಕೈಯಿಂದ ಚಪ್ಪಲೆ ತಟ್ಟಲಿಕ್ಕೆ ಆಗುದಿಲ್ಲ ಅಂತೇಳಿ ಒಂದು ಮಾತುಂಟು. ಆದರೆ ಅವರ ಕಾಲೇಜಿನ ಆಡಳಿತ ಮಂಡಳಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಬೋಧಕೇತರ ಸಿಬ್ಬಂದಿಗಳು ಏನಿದ್ದಾರೆ ಪ್ರತಿಯೊಂದಲ್ಲಿ ಕೂಡ ಸಹಕಾರ ಕೊಡ್ತಿದ್ದಾರೆ. ಈಗ ಇವಳಿಗೆ ಏನಾದ್ರು ಓಲ್ಡ್ ನಿಮಗೆ ಏನಾದ್ರು ಪೇಪರ್ ಬೇಕು ಅಂತ ಹೇಳಿದರೆ, ಕ್ವಶನ್ ಪೇಪರ್ ಕೇಳಿರಾಯ್ತಲ್ಲಿ ಅವರು ಅದನ್ನು ವ್ಯವಸ್ಥೆ ಮಾಡ್ತಿದ್ರು. ಈಗ ಆಡಳಿತ ಮಂಡಳಿ ಅದೇ ಗಣೇಶರಾಗಿರ್ಬೋದು, ಚಂದ್ರಶೇಖರ್ ನಾಯರ್ ಆಗಿರ್ಬೋದು, ಅಥವಾ ಎಲ್ಲ ಒಟ್ಟಾರೆ ಶಿಕ್ಷಕರು ಪ್ರತಿಯೊಂದು ವಿಷಯದಲ್ಲಿ ಕೂಡ ತುಂಬ ಸಹಕಾರಿ ಮಾಡಿದ್ದಾರೆ. ಮತ್ತು ಈಗ ಅತ್ತೆಯವರು ಹೇಳಿದಾಗ ಅವರು ಇಲ್ಲದ್ರು ಹಾಗೆ ಸಾಧು ಸ್ವಭಾವ ಮತ್ತು ಸ್ವಲ್ಪ ಸಂಕೋಚ ಸ್ವಭಾವ ಕೂಡ ಹೌದು. ಈಗ ಅವಳು ಜಾಸ್ತಿ ಮಾತಾಡೋದು ಅವಳ ಅಮ್ಮ, ಅದು ಬಿಟ್ಟರೆ ಈಗ ನನ್ನ ಮಗಳೊಟ್ಟಿಗೆ ಜಾಸ್ತಿ ಮಾತಾಡೋದು, ಬೇರೆ ಯಾರ ಹತ್ರ ಹೀಗೆ ಮಾತಾಡೋದು ಅದು ಇದೆಲ್ಲ ಕಮ್ಮಿ. ಹಾಗೆ ಸಾಧನೆ ಅಂತೂ ತುಂಬ ಖುಷಿಯಾಗಿದೆ. ಹೇಗೆ ಹೆಸರು? ರುದ್ವಿ. ಯಾವ ಸ್ಕೂಲು? ಕುಮಾರಸ್ವಾಮಿ. ಅಕ್ಕನ ಅದೇ ಸ್ಕೂಲಾ? ಅಕ್ಕ ರ್ಯಾಂಕ್ ಬಂದಿದೆ, ಏನಿಸ್ತಾ ಇದೆ? ಖುಷಿ ಆಗ್ತಂತು. ಓಕೆ, ವೆರಿ ಗುಡ್. ಕೇಳಿದ್ರಲ್ಲ ವೀಕ್ಷಕರೇ, ರಾಜ್ಯ ಮಟ್ಟದಲ್ಲಿ 8ನೇ ರ್ಯಾಂಕ್ನೊಂದಿಗೆ ಶೋಭಿಸ್ತಾ ಇರುವಂತಹ ಕುಮಾರಸ್ವಾಮಿ ಸಂಸ್ಥೆಯ ವಿದ್ಯಾರ್ಥಿನಿ ಸ್ವಾತಿ 593 ಅಂಕಗಳೊಂದಿಗೆ ಸಾಧನೆ ಮಾಡಿದ್ದಾರೆ. ನಮ್ಮ ಕಡೆಯಿಂದಲೂ ಅವರಿಗೆ ಶುಭಾಶಯಗಳು, ಅಭಿನಂದನೆಯನ್ನು ಹೇಳ್ತಾ ಅವರ ಮನೆಯಿಂದ ಕ್ಯಾಮರಾ ಪರ್ಸನ್ ಮಧುಕೃಷ್ಣ ಕಾಯರ್ತೋಡಿ ಜೊತೆ ನಾನು ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಳು.